ಆತ್ಮೀಯರೇ ನಮಸ್ಕಾರ. ಪರಿವಾರ ಟಿವಿಗೆ ಸ್ವಾಗತ ಸುಸ್ವಾಗತ. ನಾನು ಮಣಿಕಂಠ ಸೂರ್ಯ. ಸ್ನೇಹಿತರೆ, ಸಕ್ಸಸ್ ಬೇಕಾ? ಹಾಗಾದ್ರೆ ಖಂಡಿತ ಮಿಸ್ ಮಾಡಬೇಡಿ. ನೀವು ಜೀವನದಲ್ಲಿ ಯಶಸ್ವಿ ಆಗಬೇಕು ಅಂದ್ರೆ ಈ 7 ಮಾರ್ಗಗಳನ್ನು ಅನುಸರಿಸಿ. ಖಂಡಿತ ಸಕ್ಸಸ್ ನಿಮ್ದೆ. ಯಶಸ್ಸನ್ನು ಸಾಧಿಸಲು ಚಾಣಕ್ಯ ನೀತಿಯಲ್ಲಿ ಅನೇಕ ತತ್ವಗಳನ್ನು ಉಲ್ಲೇಖಿಸಿದ್ದಾರೆ. ಈ ನೀತಿಗಳು ನಮ್ಮ ಆಲೋಚನೆಗೆ ಹೊಸ ದಿಕ್ಕನ್ನು ನೀಡುತ್ತೆ, ಕಷ್ಟಕರ ಸಂದರ್ಭಗಳಲ್ಲೂ ಕೂಡ ಸಹಾಯ ಮಾಡುತ್ತೆ, ನಾವು ಸಕ್ಸಸ್ ಕಾಣೋದಕ್ಕೆ ದಾರಿ ತೋರಿಸುತ್ತೆ. ಅದನ್ನು ಯಾರು ನಿಮ್ಗೆ ಹೇಳಿರೋದಿಲ್ಲ. ಇವತ್ತು ಆ ವಿಷಯಗಳನ್ನು ಹೇಳೋ ಪ್ರಯತ್ನ ಮಾಡ್ತೀನಿ. ಅದಕ್ಕೆ ಬದಲು ಪರಿವಾರ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಹೌದು ಸ್ನೇಹಿತರೆ, ಚಾಣಕ್ಯನ ಪ್ರಕಾರ ಯಶಸ್ಸನ್ನು ಗಳಿಸಲು ಮತ್ತು ಜೀವನದಲ್ಲಿ ಮುಂದೆ ಬರಲು ಕೆಲವು ಮುಖ್ಯವಾದ ವಿಷಯಗಳನ್ನು ಅನುಸರಿಸಲೇಬೇಕು. ಆಚಾರ್ಯ ಚಾಣಕ್ಯ ಮಹಾನ್ ದಾರ್ಶನಿಕ ಮತ್ತು ತಂತ್ರಗಾರ. ಅವರ ನೀತಿಗಳು ಇಂದಿಗೂ ನಮ್ಮ ಜೀವನದಲ್ಲಿ ಮಾರ್ಗದರ್ಶನ ನೀಡ್ತಾ ಇದೆ. ಚಾಣಕ್ಯನ ಚಿಂತನೆ ಮತ್ತು ಅನುಭವದಿಂದ ನಮ್ಮ ಯಶಸ್ಸನ್ನು ಸಾಧಿಸಲು ಸಾಕಷ್ಟು ಕಲಿಬಹುದು. ಆದರೆ ಸಾಮಾನ್ಯ ಜನರಿಗೆ ಈ ವಿಷಯಗಳು ತಿಳಿದಿರೋದಿಲ್ಲ. ನಾವು ನಮ್ಮ ಜೀವನವನ್ನೇ ಬದಲಾಯಿಸಬೇಕಾದ್ರೆ ಖಂಡಿತ ಈ ವಿಚಾರಗಳನ್ನು ತಿಳ್ಕೊಳ್ಬೇಕು, ಹಾಗೆ ಅನುಸರಿಸಬೇಕು. ಸೂಕ್ತ ಸಮಯದ ಆಯ್ಕೆ. ಯಾವುದೇ ಕೆಲಸವನ್ನು ಮಾಡಲು ಸರಿಯಾದ ಸಮಯ ಬಹಳ ಮುಖ್ಯ. ಆತುರ ಅಥವಾ ವಿಳಂಬ ಹಾನಿ ಉಂಟು ಮಾಡಬಹುದು. ಯಾರು ಸರಿಯಾದ ಸಮಯಕ್ಕಾಗಿ ಕಾಯ್ತಾರೋ ಮತ್ತು ಸರಿಯಾದ ಸಮಯದಲ್ಲಿ ಕೆಲಸ ಮಾಡ್ತಾರೋ ಅವರು ಖಂಡಿತವಾಗ್ಲೂ ಯಶಸ್ವಿ ಆಗ್ತಾರೆ. ಅದರಿಂದ ನಿಮ್ಮ ನಿರ್ಧಾರಗಳನ್ನು ಎಚ್ಚರಿಕೆಯಿಂದ ಯೋಚಿಸಿ. ಸರಿಯಾದ ಸಮಯ ಬಂದಾಗ ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ಇದು ನಿಮ್ಮ ಪ್ರಯತ್ನಗಳನ್ನು ಯಶಸ್ವಿಗೊಳಿಸುತ್ತೆ ಮತ್ತು ನಷ್ಟವನ್ನು ಕೂಡ ಕಡಿಮೆ ಮಾಡುತ್ತೆ. ಇದು ಚಾಣಕ್ಯ ನೀತಿಯಲ್ಲಿರುವ ತುಂಬಾ ಇಂಪಾರ್ಟೆಂಟ್ ವಿಷಯ. ಧೈರ್ಯದಿಂದ ಕೆಲಸ ಮಾಡಿ. ಹೌದು, ಯಶಸ್ಸನ್ನು ಪಡೆಯಲು ತಾಳ್ಮೆ ಬಹಳ ಮುಖ್ಯ. ತಾಳ್ಮೆ ಇಲ್ಲದೆ ಯಾವುದೇ ದೊಡ್ಡ ಕೆಲಸವನ್ನು ಪೂರ್ಣಗೊಳಿಸಲು ಸಾಧ್ಯ ಆಗೋದಿಲ್ಲ. ಕಷ್ಟಗಳು ಬಂದಾಗ ಸಂಯಮದಿಂದ ಕೆಲಸ ಮಾಡಬೇಕು. ಬೇಗನೆ ಬಿಟ್ಕೊಡೋದು ಅಥವಾ ಕೋಪಗೊಳ್ಳುವುದು ಅಪಾಯ. ತಾಳ್ಮೆಯಿಂದಿರುವ ವ್ಯಕ್ತಿಯು ಪ್ರತಿಯೊಂದು ಕಷ್ಟಕರ ಪರಿಸ್ಥಿತಿಯಲ್ಲೂ ಸ್ಥಿರವಾಗಿರ್ತಾನೆ ಮತ್ತು ಕೊನೆಯಲ್ಲಿ ಯಶಸ್ವಿ ಆಗ್ತಾನೆ ಅಂತ ಚಾಣಕ್ಯ ಹೇಳ್ತಾರೆ. ಸರಿಯಾದ ಸ್ನೇಹಿತರ ಆಯ್ಕೆ. ನಿಮ್ಮೊಂದಿಗೆ ಸರಿಯಾದ ಮತ್ತು ವಿಶ್ವಾಸಾರ್ಹ ಜನರನ್ನು ಹೊಂದೋದು ಬಹಳ ಮುಖ್ಯ. ಒಳ್ಳೆ ಸ್ನೇಹಿತರು ನಿಮಗೆ ಒಳ್ಳೆ ಸಹಾಯ ಮಾಡ್ತಾರೆ, ಒಳ್ಳೊಳ್ಳೆ ಸಲಹೆಗಳನ್ನು ಕೊಡ್ತಾರೆ, ನಿಮಗೆ ಸರಿಯಾದ ಮಾರ್ಗವನ್ನು ತೋರಿಸ್ತಾರೆ. ತಪ್ಪು ಜನರು ನಿಮ್ಮ ಯಶಸ್ಸನ್ನು ತಡೆಯಲೂಬಹುದು, ನಿಮ್ಮನ್ನು ತಪ್ಪು ದಾರಿಗೆ ಕೊಂಡೊಯ್ಯಲೂಬಹುದು. ಹೀಗಾಗಿ ನಿಮ್ಮ ಉತ್ತಮ ಭವಿಷ್ಯಕ್ಕಾಗಿ ಕೆಲಸ ಮಾಡುವ ಸ್ನೇಹಿತರು ಮತ್ತು ಸಹಚರರನ್ನು ಯಾವಾಗಲೂ ಬುದ್ಧಿವಂತಿಕೆಯಿಂದ ಆರಿಸಿ ಅಂತ ಚಾಣಕ್ಯ ಸಲಹೆ ನೀಡಿದ್ದಾರೆ. ಕಲಿಕೆಯನ್ನು ಎಂದಿಗೂ ನಿಲ್ಲಿಸಬೇಡಿ. ಜ್ಞಾನವೇ ದೊಡ್ಡ ಸಂಪತ್ತು ಎಂದು ಚಾಣಕ್ಯ ಹೇಳ್ತಾರೆ. ನಿರಂತರವಾಗಿ ಹೊಸ ವಿಷಯಗಳನ್ನು ಕಲಿಯುವ ವ್ಯಕ್ತಿ ಇತರರಿಗಿಂತ ಮುಂದುವರಿತಾನೆ. ಪುಸ್ತಕಗಳನ್ನು ಓದಿ ಹೊಸ ವಿಷಯಗಳನ್ನು ತಿಳಿತಾನೆ. ಜ್ಞಾನವು ನಿಮ್ಮ ಆಲೋಚನೆಯನ್ನು ದೊಡ್ಡದಾಗಿಸುತ್ತದೆ. ನೀವು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯ ಆಗುತ್ತೆ. ಹೀಗಾಗಿ ಕಲಿಯುವುದನ್ನು ಎಂದಿಗೂ ನಿಲ್ಲಿಸಬಾರದು ಅಂತ ಚಾಣಕ್ಯ ಹೇಳ್ತಾರೆ. ಗುರಿ ಇಲ್ಲದ ಮನುಷ್ಯ ದಾರಿ ತಪ್ಪುತ್ತಾನೆ. ಗುರಿಗಳು ಸ್ಪಷ್ಟವಾಗಿಲ್ಲದೆ ಇದ್ದಾಗ ಯಶಸ್ಸು ಸಿಗೋದು ಬಹಳ ಕಷ್ಟ. ಹಾಗಾಗಿ ಗುರಿ ಇಲ್ಲದೆ ಇದ್ರೆ ಮನುಷ್ಯ ದಾರಿ ತಪ್ತಾನೆ. ನಿಮ್ಮ ಜೀವನದ ಗುರಿಯನ್ನು ಸ್ಪಷ್ಟವಾಗಿ ಬರೆಯಿರಿ. ಅವುಗಳ ಮೇಲೆ ಯಾವಾಗಲೂ ಒಂದು ಗಮನ ಇಟ್ಟು ಕೇಂದ್ರೀಕರಿಸಿ. ಅದು ನಿಮ್ಮ ಎಲ್ಲ ಶಕ್ತಿ ಮತ್ತು ಸಮಯವನ್ನು ಸರಿಯಾದ ದಿಕ್ಕಿನಲ್ಲಿ ಹೂಡಿಕೆ ಮಾಡಲು ನಿಮಗೆ ಅನುವು ಮಾಡಿಕೊಡುತ್ತೆ ಅಂತ ಚಾಣಕ್ಯ ಹೇಳ್ತಾರೆ. ನಿಮ್ಮ ಮೇಲೆ ನಂಬಿಕೆ ಇಡಿ. ನೀವು ಆತ್ಮವಿಶ್ವಾಸ ಕಾಪಾಡ್ಕೋಬೇಕು. ಯಶಸ್ಸಿಗೆ ನಿಮ್ಮ ಮೇಲೆ ನಂಬಿಕೆ ಇಡೋದು ಬಹಳ ಮುಖ್ಯ. ನೀವು ನಿಮ್ಮನ್ನು ನಂಬಿದಾಗ ನೀವು ತುಂಬ ಸುಲಭವಾಗಿ ನಿಭಾಯಿಸಬಹುದು. ಆತ್ಮವಿಶ್ವಾಸ ನಿಮ್ಮ ನೈತಿಕತೆಯನ್ನು ಹೆಚ್ಚುತ್ತೆ. ಪ್ರತಿಯೊಂದು ಸಮಸ್ಯೆಯನ್ನು ಪರಿಹರಿಸುವ ಶಕ್ತಿ ನೀವು ಪಡ್ಕೋಬಹುದು. ಹಾಗಾಗಿ ಮೊದಲು ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು. ನೀವು ಮಾಡೋ ಕೆಲಸದ ಮೇಲೆ ನಂಬಿಕೆ ಇಡಬೇಕು ಅಂತ ಚಾಣಕ್ಯ ಹೇಳ್ತಾರೆ. ಕಷ್ಟಕರ ಸಮಯದಲ್ಲಿ ಧೈರ್ಯ ತೋರಿಸಿ. ಜೀವನದಲ್ಲಿ ಬಿಕ್ಕಟ್ಟು ಅಂತ ಬಂದಾಗ ಬಿಟ್ಕೊಡೋದು ಬಹಳ ಸುಲಭ. ಆದರೆ ಕಷ್ಟಕರ ಸಮಯದಲ್ಲಿ ಧೈರ್ಯ ಮತ್ತು ವಿವೇಚನೆಯಿಂದ ಕೆಲಸ ಮಾಡಬೇಕು. ಆತಂಕದಲ್ಲಿ ಯಾವುದೇ ತಪ್ಪು ನಿರ್ಧಾರ ತೆಗೆದುಕೊಳ್ಬಾರ್ದು. ಶಾಂತ ಮನಸ್ಸಿನಿಂದ ಯೋಚಿಸಿ ಮತ್ತು ಸರಿಯಾದ ಕ್ರಮಗಳನ್ನು ತೆಗೆದುಕೊಳ್ಳೋದ್ರಿಂದ ನಿಮಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಈ ರೀತಿ ಚಾಣಕ್ಯ ಸಾಕಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಅದರಲ್ಲಿ ಪ್ರಮುಖವಾದ ಈ 7 ವಿಚಾರಗಳನ್ನು ನಾವು ಪಾಲಿಸಿದ್ರೆ ಖಂಡಿತವಾಗಿ ಯಶಸ್ಸು ನಮ್ಮ ಹಿಂದೆ ಕಟ್ಟಿಟ್ಟ ಬುತ್ತಿ. ಏನಂತೀರಿ? ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನೋಡ್ತಾ ಇರಿ ಪರಿವಾರ ಟಿವಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ. ನಮಸ್ಕಾರ.